ಸಂಜೆ ಮಳೆ ಬರ್ಬೋದು ಅಂತ ಅಂದ್ಕೊಂಡು ಗಾಡೀಲಿ ರೈನ್ ಕೋಟ್ ಇಟ್ಟೆ. ಹಾಗೆ ತಲೆ ಕೂದಲನ್ನ ಕೈಯಲ್ಲೇ ಬಾಚ್ತಾ ನಮ್ಮ ನಾಯಿ ಮರಿಗಳಿಗೆ ಬಾಯಿಂದ ಹೇಳಿ ಕಾಲೇಜ್ ಕಡೆ ಹೊರಟೆ. ಬೈಕ್ ಇಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬರುವಾಗ ಬಸ್ಸು ಬಂತು. ಹಾಗೆ ಬಸ್ಸಲ್ಲಿ ಹೋಗ್ತಾ ಇರುವಾಗ ಏನೋ ಮರ್ತೋಗಿದೆ ಅಂತ ಫೀಲ್ ಬಂತು. ಆದರೆ ಅದೆಲ್ಲ ಇರಲಿ ಅಂತ ಅಂದ್ಕೊಂಡು ಸೀದಾ ಬರುವಾಗ ನನ್ನ ಫ್ರೆಂಡ್ಸು ಸಿಕ್ಕಿದ್ರು. ಹಾಗೆ ಇವ್ರ ಜೊತೆ ನಡ್ಕೊಂಡು ಸೀದಾ ಕಾಲೇಜ್ ಒಳಗೆ ಹೋದೆ. ಹಾಗೆ ಕ್ಲಾಸ್ ಒಳಗಡೆ ಕಾಲಿಡುವಾಗಲೇ ರಂಜಿತ್ ಮತ್ತು ಅಭಿಷೇಕ್ ಲ್ಯಾಪ್ಟಾಪ್ ಇಟ್ಕೊಂಡು ಅವ್ರ ಪ್ರಾಜೆಕ್ಟ್ನ ಮೇಲೆ ವರ್ಕ್ ಮಾಡ್ತಾ ಇದ್ರು. ನಮ್ಮ ಕ್ಲಾಸಲ್ಲಿ ಆರ್ಟಿಸ್ಟ್ಗೆ ಏನೂ ಕಮ್ಮಿ ಇಲ್ಲ. ಹಾಗೆ ನಮ್ಮ ಚರಣು ಕೂಡ 2 ಡ್ರಾಯಿಂಗ್ ಬಿಡಿಸಿದ್ದ. ಅದನ್ನು ನೋಡ್ತಾ ಇದ್ದೆ. ಆಗಲೇ ನೆನಪಾಯಿತು, ನನಗಾಗ ಮರ್ತೋಗಿದ್ದು ಬೇರೆ ಏನೂ ಅಲ್ಲ, ಮ್ಯಾಮ್ ಕೊಟ್ಟಿರೋ ಹೋಮ್ವರ್ಕು ಅಂತ. ಹಾಗೆ ಅದನ್ನು ಕೂಡ ಮಾಡೋಕ್ಕೆ ಕೂತೆ. ನನ್ನ ಹೋಮ್ವರ್ಕ್ ಮುಗಿಸಿ 2 ಪೀರಿಯಡ್ ಆದಮೇಲೆ ನಮಗೊಂದು ಪೀರಿಯಡ್ ಫ್ರೀ ಸಿಕ್ತು. ಈ ಫ್ರೀ ಪೀರಿಯಡಲ್ಲಿ ಹರ್ಷಿತ್ ಮತ್ತು ರಂಜಿತ್ 20,000 ಪ್ರೈಸ್ ಇರೋ ಅಂತ ಚೆಸ್ ಮ್ಯಾಚ್ ಆಡ್ತಾ ಇದ್ರು. ತಮಾಷೆ ಮಾಡಿದೆ, ಈ 20,000 ನಮ್ಮ ಸನತ್ ಅವ್ನು ಫೀಸ್ ಕಟ್ಟೋಕೆ ಅಂತ ತಂದಿದ್ದ. ಇವತ್ತು ಒಂದು ಪೀರಿಯಡ್ ಬೇಗನೆ ಊಟಕ್ಕೆ ಕೂತು ಬೇಗ ನಮ್ಮ ಊಟನ ಮುಗಿಸಿದ್ವಿ. ಮಧ್ಯಾಹ್ನ ಮೇಲೆ ಲ್ಯಾಬ್ ಮುಗಿಸಿ ಬಸ್ ಹತ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಸಿಗೋ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.